ಪಾಯಿಂಟ್ ನಂಬರ್ 6ರಲ್ಲಿ ತಲೆಬುರುಡೆ ಪೀಸ್ ಹಾಗೂ ಮೂಳೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ದೂರುದಾರರಿಗೆ ನ್ಯಾಯ ಸಿಗುವಂತ ವಿಶ್ವಾಸವಿದೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಸತ್ಯಮೇವ ಜಯತೆ ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ಗಾಡ್ ಇಸ್ ಗ್ರೇಟ್ ಸತ್ಯಮೇವ ಜಯತೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದ್ದಾಯಿತು. ಇವತ್ತು ಪಾಯಿಂಟ್ ನಂಬರ್ 7ರಲ್ಲಿ ಉತ್ಖನನವನ್ನ ಮಾಡೋಕೆ ತಯಾರಿಗಳಾಗಿದೆ. ಅದರಲ್ಲೂ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈಗಾಗಲೇ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಸಂಚಲನ ಮೂಡಿಸ್ತಾ ಇದೆ. ಹೀಗಾಗಿ ಪಾಯಿಂಟ್ ನಂಬರ್ 7ರಲ್ಲಿ ಏನಾದರೂ ಮೂಳೆಗಳು ಸಿಕ್ಕಿದ್ರೆ ಮತ್ತಷ್ಟು ಸಂಚಲನ ಸೃಷ್ಟಿಯಾಗಲಿದೆ. ಇನ್ನು ಮೊನ್ನೆ ಪಾಯಿಂಟ್ ನಂಬರ್ 1ರಲ್ಲಿ ಶವವೊಂದು ಸಿಕ್ಕಂತ ಮಾಹಿತಿ ಇದೆ. ಆ ಶವದ ಗುಂಡಿಯಲ್ಲಿ ಪ್ಯಾನ್ ಕಾರ್ಡ್ ಸಿಕ್ಕಿದೆ. ಅದರ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ. 2025ರಲ್ಲಿ ಜಾಂಡೀಸ್ ಬಂದು ವ್ಯಕ್ತಿ ಸತ್ತಿದ್ರು ಎಂಬ ಮಾಹಿತಿ ಸಿಕ್ಕಿದೆ ಎನ್ನಲಾಗಿದೆ. ಶವಹೂತ ಕೇಸ್ ತನಿಖೆಗೆ ನಿಯೋಜನೆಯಾಗಿರುವಂತಹ ಎಸ್ಐಟಿಗೆ ಮತ್ತಷ್ಟು ಪೊಲೀಸ್ ಬಲ ಬಂದಿದೆ. ಈಗಾಗಲೇ 20 ಮಂದಿ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು. ಇದೀಗ ಹೆಚ್ಚುವರಿಯಾಗಿ ಮತ್ತೆ 9 ಮಂದಿ ಪೊಲೀಸರನ್ನ ಎಸ್ಐಟಿಗೆ ನೇಮಕ ಮಾಡಲಾಗಿದೆ. ಉಪ್ಪಿನಂಗಡಿ ಠಾಣೆಯ ಎಎಸ್ಐ ಲಾರೆನ್ಸ್ ಮತ್ತು ಸೆಂಟ್ ಠಾಣೆಯ ಎಚ್ಸಿ ಪುನೀತ್, ವಿಟ್ಲ ಠಾಣೆಯ ಪಿಸಿ ಮನೋಜ್, ಪುಜಾಲಕಟ್ಟೆ ಠಾಣೆಯ ಪಿಸಿ ಸಂದೀಪ್ ಮತ್ತು ಉಡುಪಿ ಸಿಎಸ್ಪಿ ಠಾಣೆಯ ಪಿಸಿ ಲೋಕೇಶ್, ಹೊನ್ನಾವರ ಠಾಣೆಯ ಎಚ್ಸಿ ರಮೇಶ್ ನಾಯ್ಕ್, ಮಂಗಳೂರು ಎಫ್ಎಂಎಸ್ ದಳದ ಜಯರಾಮೇಗೌಡ ಮತ್ತು ಎಚ್ಸಿ ಬಾಲಕೃಷ್ಣ ಗೌಡ ಅವರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಆದೇಶವನ್ನ ಪ್ರಕಟ ಮಾಡಲಿದೆ. ಪರ ವಿರೋಧ ವಕೀಲರಿಂದ ನ್ಯಾಯಾಲಯ ಮೊಬೈಲ್ ಸಾಕ್ಷ್ಯ, ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿತು. ಈ ಬಗ್ಗೆ ವಿವರಣೆ ನೀಡುವಂತೆ ಸರ್ಕಾರದ ಪರ ವಕೀಲರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಆಗಸ್ಟ್ 30ರಂದು ಸ್ಪಷ್ಟೀಕರಣ ನೀಡದಂತ ಹಿನ್ನೆಲೆಯಲ್ಲಿ ತೀರ್ಪನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಇಡೀ ಕುಟುಂಬಕ್ಕೆ ಟೆನ್ಷನ್ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತ್ತಾಗಿದ್ದ 5 ಹಿರಿಯ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ಸರ್ಕಾರ ವಾಪಸ್ ಪಡೆದಿದೆ. 2 ಐಪಿಎಸ್ ಅಧಿಕಾರಿಗಳಿಗೆ ಸ್ಥಳ ನಿಯೋಜನೆ ಮಾಡಿ ಸರ್ಕಾರ ಆದೇಶಿಸಿದೆ. ಬಿ ದಯಾನಂದ್ ಅವರನ್ನ ಕಾರಾಗೃಹ ಇಲಾಖೆಯ ಎಡಿಜಿಪಿಯಾಗಿ ನಿಯೋಜಿಸಲಾಗಿದೆ. ಟಿ ಶೇಖರ್ ಅವರನ್ನ ಬೆಂಗಳೂರು ಗುಪ್ತಚರ ಇಲಾಖೆಯ ಎಸ್ಪಿ ಆಗಿ ನಿಯೋಜಿಸಲಾಗಿದೆ. ಇನ್ನು ವಿಕಾಸ್ ಕುಮಾರ್ ಅಮಾನತು ಕೂಡ ರದ್ದಾಗಿದ್ದು ಆಂತರಿಕ ಭದ್ರತಾ ವಿಭಾಗದ ಐಜಿ ಆಗಿ ನೇಮಕ ಮಾಡಲಾಗಿದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು ಬೆಳಗ್ಗೆ 11:45ಕ್ಕೆ ಬೆಂಗಳೂರಿಂದ ದೆಹಲಿಗೆ ತೆರಳಲಿದ್ದಾರೆ. ಸಂಜೆ 6 ಗಂಟೆಗೆ ದೆಹಲಿಯ ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ನಾಳೆ ಎಐಸಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಂಸದೆ ಪ್ರಿಯಾಂಕಾ ಗಾಂಧಿ ಇರ್ತಾರೆ. ರಾಜ್ಯದಲ್ಲಿ ದಲಿತ ಸಚಿವರ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಾಳೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಈ ವಿಚಾರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ನಮಗೂ ಆಹ್ವಾನ ನೀಡಿದ್ದಾರೆ. ಹಿಂದೆಯೂ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು, ಅದರಲ್ಲಿ ಹೊಸದೇನಿದೆ ಎಂದಿದ್ದಾರೆ. ಇನ್ನು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಪರಮೇಶ್ವರ್ ನಮ್ಮನ್ನು ಕರೆದಿದ್ದಾರೆ, ಯಾವ ವಿಚಾರದ ಬಗ್ಗೆ ಚರ್ಚೆ ಅನ್ನೋದು ಗೊತ್ತಿಲ್ಲ ಅಂದ್ರು. ಪರಮೇಶ್ವರ್ ನನಗೂ ಕರೆದಿದ್ದಾರೆ 2ನೇ ತಾರೀಕು. ಚರ್ಚೆ ಯಾವುದು ವಿಷಯ ಅನ್ನೋದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ. ಭೇಟಿ ಆಗ್ತೀವಿ, ಚರ್ಚೆ ಆಗ್ಬೋದು, ತಪ್ಪೇನಿದೆ. ನಮ್ಮೆಲ್ಲರ ಒಟ್ಟಭಿಪ್ರಾಯ ಒಳ ಮೀಸಲಾತಿ ಜಾರಿ ಆಗಬೇಕು. 101 ಜಾತಿಗಳಿದೆ, ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಆ ದಿಸೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರು ಕರೆದಿದ್ದಾರೆ ಅಂತ ಭಾವಿಸಿದ್ದೇನೆ. ಅದು ಬಿಟ್ಟು ಬೇರೆ ಏನು ಚರ್ಚೆ. ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ 5ರಂದು ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಹೀಗಾಗಿ ನಿನ್ನೆ ರಾಜ್ಯ ನಾಯಕರ ಜೊತೆ ಬೆಂಗಳೂರಲ್ಲಿ ಸುರ್ಜೇವಾಲಾ ಸಭೆಯನ್ನ ಮಾಡಿದರು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಪಾಲ್ಗೊಂಡಿದ್ದರು. ರಾಹುಲ್ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ 500 ಮೀಟರ್ ದೂರ ಮಾತ್ರ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಿದ್ದಾರೆ. ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಮಾಡಿ ಬಳಿಕ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ದೂರನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಇನ್ನು
ಇನ್ನು ಸಭೆ ಬಳಿಕ ಸಿಎಂ ಡಿಸಿಎಂ ವೇಣುಗೋಪಾಲ್ ಸುರ್ಜೇವಾಲಾ ಫ್ರೀಡಂ ಪಾರ್ಕ್ಗೆ ಹೋಗಿ ಪರಿಶೀಲಿಸಿದ್ದಾರೆ. ಆಗಸ್ಟ್ 5ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಅಂದು ರಾಹುಲ್ ಗಾಂಧಿ ಕೂಡ ಬರಲಿದ್ದು ಸ್ಥಳ ಪರಿಶೀಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಜಾಪ್ರಭುತ್ವ ಉಳಿಸಲು ಈ ಹೋರಾಟ, ಎಷ್ಟು ಜನರು ಸೇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರು. ಸಭೆ ಮಾಡ್ತೀವಿ, ಪ್ರತಿಭಟನಾ ಸಭೆ ಮಾಡ್ತೀವಿ. ಇಲ್ಲ ಪಕ್ಕದಲ್ಲೇ ಆಫೀಸ್ ಇದೆ, ಅವಕಾಶ ಇತ್ತು ಅಂದ್ರೆ ಗಾಡಿಲೇ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಅವ್ರು ಒಂದು 3-4 ಜನ ನಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರು ಹೊರಗಡೆ ಹೋಗಕ್ಕಾಗಲ್ಲ, ಟೈಮ್ ತೆಗೆದುಕೊಳ್ತೀವಿ. ಮೆಮೊರಂಡಮ್ ಕೊಡಕ್ಕೆ ಇಲ್ಲಿಂದ ಹೋಗ್ತಾರಷ್ಟೇ. ರಾಹುಲ್ ಗಾಂಧಿ ಬಂದು ಕರ್ಕೊಂಡು ಹೋಗ್ತೀವಿ, ಇಲ್ಲ ನಾವೇ ಹೋಗ್ತೀವಿ, ಹೋಗ್ಕೊಡ್ತೀವಿ. ಅದೆಲ್ಲ ನನಗೂ ಇರ್ತಲ್ಲ. ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ, MLAಗಳಿಗೆ, ಮಂತ್ರಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಮತದಾರರು ಯಾರು ತಮ್ಮ ಇದ್ರ ಬಗ್ಗೆ ಇದೆ, ಸಂವಿಧಾನ ಉಳಿಸಬೇಕು, ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಇಚ್ಛೆ ಪಡ್ತಾರೆ, ಎಲ್ಲರೂ ಕೂಡ ನಾನು ಆಹ್ವಾನ ಕೊಡ್ತೇನೆ. ರಾಹುಲ್ ಗಾಂಧಿ ಬರ್ತಾರೆ, ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬರುವಂತದ್ದು ನನಗೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ನಾವು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ. ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ. ನಾವು ಇದನ್ನ ಏಕೆಂದ್ರೆ ಇದು ಹಕ್ಕು, ನಮ್ಮ ಮತದಾನದ ಪ್ರತಿಯೊಬ್ಬರದ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಮತದಾನದ ಕಳ್ತನ, ಚುನಾವಣೆ ಕಳ್ತನ, ಇದನ್ನ ನಾವು ನಿಲ್ಲಿಸಬೇಕು. ಇದನ್ನ ಜನರ ಮುಂದೆ ನಾವು ರಾಜ್ಯದ ರೈತರ ಪರಿಸ್ಥಿತಿ ಮಣ್ಣು ತಿನ್ನುವಂತಾಗಿದೆ ಅಂತ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ರಸಗೊಬ್ಬರ ಸಿಗದೆ ರೈತ ಮಣ್ಣು ತಿಂದಿದ್ದಾನೆ. ಇದು ಇಡೀ ರಾಜ್ಯ ತಲೆ ತಗ್ಗಿಸುವಂತೆ ಮಾಡಿದೆ. ಸಚಿವ ತಂಗಡಿಗೆ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು, ರೈತನ ಕಾಲು ಹಿಡಿದು ಕ್ಷಮೆ ಕೇಳಬೇಕು. ಅದ್ಬಿಟ್ಟು ಮೋದಿ ಮನೆ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಮಣ್ಣನ್ನು ತಿನ್ನುವುದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ರೈತರ ಒಂದು ದುಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಇಡೀ ದೇಶದಲ್ಲೇ ಎಲ್ಲರೂ ಕೂಡ, ನಮ್ಮ ರಾಜ್ಯದ ಜನತೆ ವಿಶೇಷವಾಗಿ ತಲೆ ತಗ್ಗಿಸ್ಕೊಳ್ಳುವಂಥ ಒಂದು ಘಟನೆ ನಮ್ಮ ಕೊಪ್ಪಳದಲ್ಲಾಯಿತು. ಕೊಪ್ಪಳಕ್ಕೆ ಬಂದು ರೈತನ ಸ್ಥಿತಿಗತಿಗಳನ್ನು, ಅವರ ಆರೋಗ್ಯ ಸ್ಥಿತಿಯನ್ನು ನೋಡೋದಾಗಲಿ ಅಥವಾ ಈ ಭಾಗದ ರೈತರಿಗೆ ಒಂದು ಭರವಸೆ ಕೊಡೋದಾಗಲಿ ಎರಡೂ ಕೂಡ ಅವ್ರು ಮಾಡಲಿಲ್ಲ. ಇವತ್ತು ಶಿವರಾಜ್ ತಂಗಡಿಗೆ ಮಾತಾಡ್ತಾರೆ ಅಂತಂದರೆ ರಾಜಕೀಯ ಒಂದು ಏನೋ ಮಾತಾಡಬೇಕೆಂದ್ರೆ ಮಾತಾಡೋದಲ್ಲ, ಕಂಪ್ಲೀಟು ಅವರ ಸರ್ಕಾರದ ಗೌರವನೇ, ಕರ್ನಾಟಕದ ಗೌರವ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಇಲ್ಲೊಬ್ಬ ರೈತ ಮಣ್ಣನ್ನು ತಿಂದಿದ್ದಾನೆ ಅಂತಂದರೆ ಇವತ್ತು ಶಿವರಾಜ್ ತಂಗಡಿಗೆ ತಕ್ಷಣ ತಲೆ ತಗ್ಗಿಸ್ಕೊಂಡು ರಾಜೀನಾಮೆ ಕೊಟ್ಟು ಇವತ್ತು ಆ ರೈತನ ಮನೆಗೆ ಹೋಗಿ ಕ್ಷಮೆ ಕೇಳಬೇಕಾಗಿತ್ತು. ಅದು ಬಿಟ್ಟು ಮೋದಿ ಮನೆ ಮುಂದೆ ಕೊಡ್ರಿ ಇಂಥ ರಾಜಕೀಯ ಮಾತುಗಳು ಮಾತಾಡೋದು ಬೇಡ. ಇಲ್ಲಿ ರಾಜಕೀಯ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋದೇ ಬೇಡ. ರೈತರ ವಿಚಾರ ಇದು ಗಂಭೀರವಾಗಿ ತಗೊಂಡು ಅವರ ಪ್ರಾಣ ರಕ್ಷಣೆಗೆ, ಅವರ ಗೌರವಕ್ಕೆ ಧಕ್ಕೆ ಬಂದಿದ್ದಂಗೆ ರೈತರಿಗೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಿಂತ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗಿದೆ. ರಸಗೊಬ್ಬರ ಕಾಳಸಂತೆಕೋರರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರವಾಣಿ ಕರೆ ಮೂಲಕ ಸಿಎಂ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಗತ್ಯ ರಸಗೊಬ್ಬರ ಸರಬರಾಜು ಮಾಡದೆ ಅನ್ಯಾಯ ಎಸಗಿದೆ. ಇಂತಹ ಸಂದರ್ಭದಲ್ಲಿ ಕಾಳಸಂತೆಕೋರರು ತಲೆ ಎತ್ತದಂತೆ ತೀವ್ರ ನಿಗಾ ವಹಿಸಿ ಕಾಳಸಂತೆಕೋರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ. ಈ ನಡುವೆ ರೈತರಿಗೆ ಅನಾನುಕೂಲವಾಗದಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ದುರ್ಬಲ ಮಾಡಿಕೊಳ್ಳಲು ಕಾಳಸಂತೆಕೋರರು ಪ್ರಯತ್ನಿಸುತ್ತಿದ್ದಾರೆ. ನಿಗಾ ವಹಿಸಿ ಅಂತ ಸಿಎಂ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಸಚಿವ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಸದಾಶಿವ ಆಯೋಗ ಮತ್ತು ಆಂತರಿಕ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಸರ್ಕಾರ ಹೇಳಿತ್ತು. ಅದೆಲ್ಲವೂ ಆದ್ಮೇಲೆ ಸುಪ್ರೀಂ ಆದೇಶ ಕೊಟ್ಟಿತ್ತು. ಇದೀಗ ಜಸ್ಟಿಸ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ವರದಿ ಮುಗಿದಿದೆ. ಆದಷ್ಟು ಬೇಗ ವರದಿಯನ್ನು ಕೊಡ್ತಾರೆ. ವರದಿ ಬಂದ ತಕ್ಷಣವೇ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ತಲೆ ಎತ್ತಿಕೊಂಡು ಓಡಾಡೋದಿಕ್ಕೆ ಆಗ್ತಾ ಇಲ್ಲ. ಇಂತಹ ದರಿದ್ರ ಸರ್ಕಾರನ ನನ್ನ ಜೀವನದಲ್ಲಿ ನೋಡಿರಲಿಲ್ಲ. ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಎಲ್ಲಾ ಶಾಸಕರನ್ನ ಕರೆದು ಅನುದಾನ ಕೊಡುವ ಬಗ್ಗೆ ಮಾತನಾಡಬೇಕಿತ್ತು. ಸಿದ್ದರಾಮಯ್ಯ ಹೋಗೋ ಕಾಲದಲ್ಲಿ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಾಗಾಗಿ ಸಿದ್ದರಾಮಯ್ಯ ಇಳಿಯುವಂತಹ ಕಾಲದಲ್ಲಿ ಇಂತಹ ಆರೋಪ ತಗೊಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದವ್ರೆ, ಬರೀ ಕಾಂಗ್ರೆಸ್ನವರೇ ಕರ್ನಾಟಕವನ್ನ ಆಳ್ತಾ ಇರೋ ತರ
ಕರೆದವ್ರೆ. ಎಲ್ಲ ಶಾಸಕರನ್ನು ಕರಿಬೇಕಾಯಿತು. ಏನು ಬರೀ ಕಾಂಗ್ರೆಸ್ನವ್ರನ್ನೇ ಕರೆದಿರೋದು? ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತಾಡಬೇಕಾಯಿತು. ಈ ತಾರತಮ್ಯನ ಈ ಸಿದ್ದರಾಮಯ್ಯನಿಗೆ ಯಾಕೋ ಹೋಗೋ ಕಾಲದಲ್ಲಿ ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಂಗೆ ಸಿದ್ದರಾಮಯ್ಯನ ಕೇಡ್ಗಾಲಕ್ಕೆ ಇಳಿಯೋ ಕಾಲದಲ್ಲಿ ಈ ರೀತಿ ಆರೋಪಗಳನ್ನು ತಗೊಳ್ತಿದ್ದ. ಆಗಸ್ಟ್ ಅಂತ್ಯಕ್ಕೆ ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಆರಂಭ ವಿಚಾರದ ಕುರಿತಂತೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಲಾಖೆಯಿಂದಲೇ ಟೋಯಿಂಗ್ ಮಾಡ್ತೀವಿ, ಗುತ್ತಿಗೆ ಕೊಡೋದಿಲ್ಲ. ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದೆ, ರಸ್ತೆಯಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನು ಟೋಯಿಂಗ್ ಮಾಡಲಾಗುತ್ತೆ. ಪೊಲೀಸರಿಗೆ ಜನರ ಜೊತೆ ಶಾಂತ ರೀತಿಯಲ್ಲಿ ವರ್ತಿಸಲು ಸೂಚಿಸಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೀನಿ, ನಾನಾಗಲೇ ಪ್ರಕಟಣೆ ಮಾಡಿದ್ದೇನಲ್ಲ, ಇಲಾಖೆ ವತಿಯಿಂದ ನಾವು ಟೋಯಿಂಗಿಗೆ ಕೆಲಸ ಪ್ರಾರಂಭ ಮಾಡ್ತೀವಿ. ನಾವು ಹಿಂದೆ ಎಲ್ಲ ಇದು ಕೊಟ್ಟಿದ್ರು, ಏನೋ ಕಾಂಟ್ರ್ಯಾಕ್ಟು, ಅದು ಕಾಂಟ್ರ್ಯಾಕ್ಟ್ ಯಾರಿಗೂ ಕೊಡಲ್ಲ, ಇಲಾಖೆ ವತಿಯಿಂದನೇ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಅದು ಪ್ರಕಾರ ಮಾಡ್ತೀವಿ. ಟ್ರಾಫಿಕ್ಕಿಗೆ ಅರ್ಧ ಸಮಸ್ಯೆ ರಸ್ತೆಯಲ್ಲಿ ವೆಹಿಕಲ್ಸ್ ನಿಲ್ಲಿಸೋದು. ಎಲ್ಲಿ ಪಾರ್ಕಿಂಗ್ ಆಗಬಾರ್ದು ಅಂತೀವೋ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ರಸ್ತೆ ಮಾಡಿರೋದು ಏನಕ್ಕೆ? ಜನ ಓಡಾಡೋದಕ್ಕೆ, ಪಾರ್ಕಿಂಗ್ ಮಾಡೋದಕ್ಕೆ ರಸ್ತೆ ಮಾಡಿದ್ದಾರೆ. ಆದರೆ ರಸ್ತೆಗಳಲ್ಲಿ ಮೇಯ್ನ್ ರೋಡ್ಸು, ಆರ್ಟರೀಸ್ ಏನು ಕರಿತೀವಿ, ಆ ರಸ್ತೆಗಳಲ್ಲಿ ಹೆಚ್ಚಿನ ಅಂಶ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗ ನಿಲ್ಲಿಸ್ತಾರೆ ಅಂತಂದಾಗ ಅದನ್ನು ಟೋ ಮಾಡಿ ಆಚೆ ತಗೊಂಡೋಗಿ ಮಾಡೋದು. ಬಿಜೆಪಿ ರೆಬೆಲ್ ನಾಯಕರು ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ರಾಜಭವನದಲ್ಲಿ ಭೇಟಿಯಾಗಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಬಗ್ಗೆ ಅಧ್ಯಯನ ವರದಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು, ದೇಶದಿಂದ ಹೊರಗೆ ಹಾಕುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡುವಂತೆ ರೆಬೆಲ್ ಟೀಮ್ ಮನವಿ ಮಾಡಿಕೊಂಡಿದೆ. ಈ ಮಧ್ಯೆ ಡಿಜಿಐಜಿಪಿ ಸಲೀಂ ಅವರಿಗೆ ರೆಬೆಲ್ ಟೀಮ್ ದೂರು ನೀಡಿದೆ. ಮೈಸೂರಿನ ಮುಡಾ ಅಕ್ರಮ ತನಿಖೆ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ವರದಿ ಸಲ್ಲಿಕೆಯನ್ನ ಮಾಡಲಾಗಿದೆ. 6 ಸಂಪುಟಗಳ ವರದಿಯನ್ನು ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಲ್ಲಿಕೆ ಮಾಡಿದ್ದಾರೆ. ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಪ್ರತೀಕ್ ಅರ್ಜಿ ಸಲ್ಲಿಸಿದ್ರು. ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಲಾಗಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಪ್ರತೀಕ್ ಚೌಹಾಣ್ ಅರ್ಜಿಯನ್ನು ತಿರಸ್ಕರಿಸಿದೆ. ಸಂತ್ರಸ್ತ ಯುವತಿಯ ಪರ ವಕೀಲ ಕೇಶವ್ ಶ್ರೀಮಾಳೆ ವಾದ ಮಂಡಿಸಿದ್ರು. ನಿರೀಕ್ಷಣಾ ಅರ್ಜಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ಇವತ್ತು ಮಾನ್ಯ ನ್ಯಾಯಾಲಯ ಆದೇಶಕ್ಕಾಗಿ ಇಟ್ಟಿತ್ತು. ಇವತ್ತು ಆದೇಶವನ್ನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನಿರಾಕರಿಸಿತು, ವಜಾಗೊಳಿಸಿತು. ಅದಕ್ಕೆ ವಿಚಾರಣೆ ಆಗಿತ್ತು. ಆ ದಿವಸ ಪ್ರತಿವಾದವನ್ನು ಆದೇಶಿಸಲಾಯಿತು. ಇವತ್ತು ಆದೇಶಕ್ಕಾಗಿ ರಿಸರ್ವ್ ಮಾಡಿದ್ರು. ಇವತ್ತು ಆದೇಶ ಮಾಡಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ರು. ಅದರಲ್ಲಿ ಏನು ಸರ್ ಪ್ರಮುಖವಾಗಿ ಏನು ಅಂಶಗಳನ್ನ ಇಟ್ಕೊಂಡು ಆದೇಶ ಅರ್ಜಿ ತಿರಸ್ಕಾರ ಎಲ್ಲ ಮಾಡಿದ್ರು? ಆರೋಪಗಳ ಸೂಕ್ಷ್ಮತೆ ಮತ್ತು ತನಿಖೆಯ ಪ್ರಗತಿ ಪ್ರೈಮ್ ಮಿನಿಸ್ಟರ್ನಲ್ಲಿರೋದ್ರಿಂದ ಅರ್ಜಿಯನ್ನು ತಿರಸ್ಕರಿಸಿದ ಮಾನ್ಯ ನ್ಯಾಯಾಲಯ ಆದೇಶ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ನಟ ಪ್ರತಾಪ್ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಗಿಸಿ ಪ್ರಥಮ್ ವಾಪಸ್ ಹೋಗ್ತಾ ಇದ್ದಾಗ ದಲಿತ ಸಂಘಟನೆಗಳು ಮುಖಕ್ಕೆ ಮಸಿ ಬಳಿಯೋದಕ್ಕೆ ಮುಂದಾಗಿದ್ದಾರೆ. ಠಾಣೆ ಮುಂದೆಗೆ ಪ್ರಥಮ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಈ ವಿಚಾರದ ಕುರಿತು ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಾನು ಕೂಡ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದೇನೆ. ಒಬ್ಬ ಹೆಣ್ಣು ಮಗಳ ಬಗ್ಗೆ ಯಾರೂ ಕೂಡ ಈ ರೀತಿ ಮಾತನಾಡಬಾರದು. ಅವರ ಮನೆಯಲ್ಲೂ ಹೆಣ್ಣು ಮಕ್ಕಳು ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಮ್ಯಾ ಅವರನ್ನ ಅಶ್ಲೀಲವಾದ, ಎಷ್ಟು ಕೀಳು ಮಟ್ಟದ ಅಶ್ಲೀಲವಾದ ಪದಗಳನ್ನು ಉಪಯೋಗ ಮಾಡ್ಬೋದು, ಅಷ್ಟರ ಮಟ್ಟಿಗೆ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವಮಾನ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಒಬ್ಬರು ಸೆಲೆಬ್ರಿಟಿನ ಆ ಮಟ್ಟಕ್ಕೆ ಮಾಡಿರೋದು, ಅವ್ರ ವಿಡಿಯೋಗಳನ್ನು ತಗೊಂಡು, ಅವ್ರು ಆ್ಯಕ್ಟ್ ಮಾಡಿರೋ ವಿಡಿಯೋಗಳನ್ನು ತಗೊಂಡು ಅದನ್ನು ಸಹ ಅವ್ರು ಮಾಡಿರೋದನ್ನು ನಾನು ಆಲ್ರೆಡಿ ಪೊಲೀಸ್ ಆಯುಕ್ತರಿಗೆ ಈ ವಿಷಯದ ಬಗ್ಗೆ ಬರೆದು ಈಗ ಆಲ್ರೆಡಿ ತನಿಖೆನೂ ಆಗ್ತಾಯಿದೆ. ಮತ್ತು ಒಂದಷ್ಟು ಜನ ಯಾರ್ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ಎಲ್ಲ ಕ್ಲೋಸ್ ಆಗಿದೆ. ಮತ್ತು ಕೆಲವ್ರ ಮೇಲೆಲ್ಲ ಕೇಸ್ ಆಗಿದೆ.
ಬಟ್ ಇದು ಭಾಳ ತೀವ್ರತೆಯ ಗಂಭೀರವನ್ನು ಪಡ್ಕೊಂಡಿದೆ. ಸುಮಾರು 3 ರಿಂದ 7 ವರ್ಷದವರೆಗೂ ಜೈಲಾಗೋ ಸಾಧ್ಯತೆಗಳಿದ್ದಾವೆ ಇಂಥ ಕ್ರೈಮ್ ಎಲ್ಲ ಮಾಡಿದಾಗ ಸೋಷಿಯಲ್ ಮೀಡಿಯಾ. ರಮ್ಯಾ ವಿಚಾರದಲ್ಲಿ ನಾನು ರಮ್ಯಾ ಪರ ನಿಲ್ತೀನಿ, ಆದರೆ ಪ್ರಥಮ್ ವಿಚಾರದಲ್ಲಿ ನಾನು ದರ್ಶನ್ ಪರ ನಿಲ್ತೀನಿ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ. ನಿನ್ನೆ ಮಾತನಾಡಿದ ಧ್ರುವ ಸರ್ಜಾ, ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ತಪ್ಪು, ಈ ವಿಚಾರದಲ್ಲಿ ನಮ್ಗೆ ತುಂಬಾ ಬೇಸರವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಪ್ರಥಮ್ ಕೇಸ್ ವಿಚಾರವಾಗಿಯೂ ಮಾತನಾಡಿದ ಅವರು, ಪ್ರಥಮ್ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು. ಅದನ್ನ ಕೇಳಿ ಬೇಜಾರಾಯಿತು. ಸೊ ವಿ ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ. ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವ್ರ ಬಿಹೇವಿಯರ್ ಈ ವಿಷಯದಲ್ಲಿ ಜೆನ್ಯೂನ್ ಆಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. ಪ್ರಥಮ್ ಸರ್ಗೆ ಯಾರು ಮಚ್ಚಿಟ್ಟು ಹಾಗೆ ಟ್ಯಾಗ್ ತೋರಿಸಿದ್ರು, ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳೋದು ತುಂಬ ಅಬ್ಯೂಸಿವ್ ಆಗಿ, ತುಂಬ ರೆಸ್ಪೆಕ್ಟ್ ಇದೆ. ಅದೇನೋ ಬೆಂಗಳೂರಿನ ಮೈಕೋ ಲೇಔಟ್ನ 2ನೇ ಹಂತದ ಮನೆಯೊಂದರಲ್ಲಿ ಅಡುಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಅವಘಡದಲ್ಲಿ 2 ಯುವತಿಯರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ಅವಘಡ ಸಂಭವಿಸಿದ್ದು ಸಿಲಿಂಡರ್ ಸ್ಫೋಟದಿಂದ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾನಿಯಾಗಿವೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯ ಹಿಂದಿನ ಕಾರ್ಯದರ್ಶಿ ಎನ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ತರಕಾರಿ ದಳ್ಳಾಳಿಗಳ ಕ್ಷೇಮಾಭಿವೃದ್ಧಿ ಸಂಘ ಭ್ರಷ್ಟಾಚಾರದ ಆರೋಪ ಮಾಡಿತ್ತು. ಇದೀಗ ತನಿಖಾ ವರದಿ ಬಹಿರಂಗವಾಗಿದೆ. ವಿಜಯಲಕ್ಷ್ಮಿ ಮೇಲಿನ ಆರೋಪಗಳೆಲ್ಲ ನಿರಾಧಾರ ಎಂದು ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ್ ನೇತೃತ್ವದ ತನಿಖಾ ಸಮಿತಿ ವರದಿ ಸಲ್ಲಿಸಿದೆ. 2024ರ ಮೇ ತಿಂಗಳಿನಲ್ಲಿ 63 ಮಂದಿ ತರಕಾರಿ ಮಂಡಿ ಮಾಲೀಕರು ಪ್ರತಿಭಟನೆ ನಡೆಸಿ ಅಂದಿನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ವಿರುದ್ಧ ಮಳಿಗೆ ಲೈಸೆನ್ಸ್ ವಿಚಾರವಾಗಿ ಕಮಿಷನ್ ಆರೋಪ ಸೇರಿ ಸ್ವಹಿತಾಸಕ್ತಿ ಆರೋಪವನ್ನ ಹೊರಿಸಿದ್ರು. ಇಂದಿನಿಂದ ಮೈಸೂರು ಮೃಗಾಲಯದ ಪ್ರವೇಶ ದರ ಹೆಚ್ಚಳ ಆಗ್ತಾ ಇದೆ. ಟಿಕೆಟ್ ದರವನ್ನು ಶೇಕಡ 20% ಹೆಚ್ಚಳ ಮಾಡಿ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ. 4 ವರ್ಷಗಳ ಬಳಿಕ ದರ ಪರಿಷ್ಕರಣೆ ಮಾಡಲಾಗಿದೆ. ವಯಸ್ಕರಿಗೆ ₹100 ಇದ್ದ ಟಿಕೆಟ್ ದರ ₹120ಗೆ ಏರಿಕೆಯಾಗಿದೆ. ಮಕ್ಕಳಿಗೆ ₹50 ಬದಲಿಗೆ ₹60ಗೆ ಏರಿಕೆಯಾಗಿದೆ. ನಾಡಹಬ್ಬ ಮೈಸೂರು ದಸರಾಗೆ 1 ತಿಂಗಳಷ್ಟೇ ಬಾಕಿ ಇದೆ. ಹೀಗಾಗಿ ಅರಮನೆ ಆವರಣದಲ್ಲಿ ದಸರಾ ಮಹೋತ್ಸವಕ್ಕೆ ಭರದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಗಜಪಡೆ ಆಗಮನಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ತಾತ್ಕಾಲಿಕ ಕೊಠಡಿ ನಿರ್ಮಾಣ ಮಾಡಲಾಗಿದೆ. ಬರೋಬ್ಬರಿ 2 ತಿಂಗಳ ಕಾಲ ಅರಮನೆ ಆವರಣದಲ್ಲಿ ಆನೆಗಳು ಉಳಿದುಕೊಳ್ಳಲಿದ್ದು ಮಾವುತರು ಕಾವಾಡಿಗಳ ಕುಟುಂಬಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತೆಂಗಿಗೆ ಕಪ್ಪು ತಲೆ ಹುಳು ರೋಗ ಬಂದಿತ್ತು. ಈ ಹಿನ್ನೆಲೆ ಸರ್ಕಾರದ ಗಮನ ಸೆಳೆಯುವ ದೃಷ್ಟಿಯಿಂದ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲಾಗಿತ್ತು. ಈಗ ಶಾಸಕ ಸಿಪಿ ಯೋಗೇಶ್ವರ್ ಮಂಕುಂದ ಗ್ರಾಮದ ತೋಟದಲ್ಲಿ ತೆಂಗಿಗೆ ಔಷಧಿ ಸಿಂಪಡಿಸುವ ಮೂಲಕ ರೈತರಿಗೆ ಅರಿವು ಮೂಡಿಸಲಿದ್ದಾರೆ. ಭಟ್ಕಳದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ 4 ಮೀನುಗಾರರು ನಾಪತ್ತೆಯಾಗಿದ್ದರು. ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಮಂಕಾಳ್ ವೈದ್ಯ ಮೀನುಗಾರರಿಗೆ ಧೈರ್ಯವನ್ನ ಹೇಳಿದ್ದಾರೆ. ಆ ಬಳಿಕ ಮಾತನಾಡಿದ ಅವರು ಮೀನುಗಾರರು ಎಚ್ಚರ ವಹಿಸುವಂತೆ ಹೇಳಿದ್ದಾರೆ. ಈಗ ಏನು ಹೇಳುವಂಗಿಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ. ಮಂಗಳೂರದಿಂದ ಮುರುಡೇಶ್ವರವರಿಗೆ ಹೆಚ್ಚು ಕಡಿಮೆ 11 ಅಂತ ಕಾಣ್ತದೆ. ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನಾಗ ನೋಡ್ತಾ ಇರೋದು. 20 ದಿನಕ್ಕೆ 12 ಜನ ಆದರು. ಭಾಳ ನೋವಾಗಿದೆ. ಆದರೆ ನಾವು ಅವರಿಗೆ ಮತ್ತೆ ಹೇಳ್ತೀನಿ, ನಿಷೇಧ ಬೋಟ್ನವರಿಗೆ ಮಾತ್ರ 3 ತಿಂಗಳ ನಡೆಯಿತು. ಈಗ 2 ತಿಂಗಳ ಮಾಡಿದ್ದಾರೆ. 61 ದಿವಸ ಏನೋ ಮಾಡಿದ್ದಾರೆ. ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಆಗಸ್ಟ್ 15ರವರೆಗೆ ಹೋಗ್ಲಿಕ್ಕಿಲ್ಲ ನಡಿ ವಾತಾವರಣ, ಅಥವಾ ಸಮುದ್ರ ಏನಾದರೂ ಶಾಂತ ಆದರೆ ಮತ್ತೆ ಹೋಗುವಂಥದ್ದು ಏನು ಅಂದರೆ